ಹುಟ್ಟು ಹಾಕ್ತಾ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕನೆಕ್ಟ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಈ ಫೋಟೋ ನೋಡಿದ್ರೆ ಇಷ್ಟವರೆಗೂ ಕೂಡ ಇಂಥ ಯಾವುದೇ ಫೋಟೋ ಜೈಲಲ್ಲಿ ಹೇಗಿದ್ದಾರೆ ದರ್ಶನ್ ಅನ್ನೋ ಅಂತ ಯಾವುದೇ ಫೋಟೋ ಯಾರಿಗೂ ಸಿಕ್ಕಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಇಂಥದ್ದೊಂದು ಫೋಟೋ ಸಿಕ್ಕಿದೆ. ನಾಗೇಂದ್ರ ಬಾಬು, ನಿಮ್ಗೇನ್ ಅನ್ಸುತ್ತೆ ಈ ಫೋಟೋ ನೋಡಿದ್ರೆ? ಇಷ್ಟು ವರ್ಷ ಕ್ರೈಮ್ ರಿಪೋರ್ಟಿಂಗ್ ಮಾಡಿದ್ದೀರಾ, ಇಲ್ಲಿ ಎಲ್ಲಾ ರಾಜಾತಿಥ್ಯವೂ ದರ್ಶನ್ಗೆ ಹಾಗಾದ್ರೆ ಸಿಗ್ತಾ ಇದೆಯಾ ಅನ್ನೋಂಥ ಒಂದು ಭಾವನೆ ಬರುತ್ತೆ. ಆರಾಮಾಗಿದ್ದಾರೆ, ಗಟ್ಮುಟ್ಟಾಗಿದ್ದಾರೆ. ಏನ್ ಹೇಳಕ್ ಬಯಸ್ತೀರಿ ಈ ಫೋಟೋ ನೋಡಿ? ಶ್ರೀಲಕ್ಷ್ಮಿ, ನೋಡಿ, ಇವತ್ತು ಈ ಒಂದು ಫೋಟೋ ಏನು ಲಭ್ಯ ಆಗಿದೆಯಲ್ಲ, ಈ ವಿಚಾರವನ್ನ ಕಳೆದ 15 ದಿನಗಳಿಂದ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಒಂದು ಸುದ್ದಿಯನ್ನ ಮಾಡ್ತಾ ಬರ್ತಾ ಇದೆ. ನೋಡಿ, ಪ್ರಮುಖವಾಗಿ ಜೈಲಿನಲ್ಲಿರುವಂತ ಅಂದ್ರೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಜೈಲಿನಲ್ಲಿರುವಂತ ವಿಲ್ಸನ್ ಗಾರ್ಡನ್ ನಾಗ ದರ್ಶನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಹಳ ದಿನಗಳಿಂದ ಪ್ರಯತ್ನವನ್ನ ಪಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ದರ್ಶನ್ಗೆ ಊಟದ ವ್ಯವಸ್ಥೆಯನ್ನ ಕೂಡ ಈತನೇ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ವಿಲ್ಸನ್ ಗಾರ್ಡನ್ ನಾಗ 13 ಜನ ಹುಡುಗರನ್ನ ದರ್ಶನನ ನೋಡಿಕೊಳ್ಳೋದಕ್ಕೆ ಅಂತೇಳಿ ಸುತ್ತಮುತ್ತಲಿರುವಂತ ವಿಶೇಷ ಬ್ಯಾರೆಕ್ನ ಸುತ್ತಮುತ್ತಲು ಕೂಡ ಬಿಟ್ಟಿದ್ದ ಅನ್ನುವ ವಿಚಾರವನ್ನ ಕಳೆದ 15 ದಿನಗಳಿಂದ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಮಾಡ್ತಾ ಬರ್ತಾ ಇತ್ತು. ಈಗ ಅದಕ್ಕೆ ಪೂರಕವಾಗಿರುವಂತಹ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅಷ್ಟೇ ಅಲ್ಲದೆ ಸಿಸಿಬಿ ದಾಳಿ ಕೂಡ ಆಗುತ್ತೆ. ಸಿಸಿಬಿ ದಾಳಿಯ ಸಂದರ್ಭದಲ್ಲೂ ಕೂಡ ಒಂದು ವಿಚಾರವನ್ನ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ಬೆಳಗ್ಗೆ 5 ಗಂಟೆಗೆ ಸಿಸಿಬಿ ಅಧಿಕಾರಿಗಳು ರೈಡ್ ಮಾಡ್ತಾರೆ ಶ್ರೀಲಕ್ಷ್ಮಿ. ಆದ್ರೆ ರಾತ್ರಿ 11ವರೆಗೆ ಸೆಂಟ್ರಲ್ ಜೈಲಿನಲ್ಲಿರುವಂತಹ ಇದೇ ವಿಲ್ಸನ್ ಗಾರ್ಡನ್ ನಾಗಾಗೆ ಹೊರಗಡೆಯಿಂದ ಫೋನ್ ಹೋಗಿ ರೇಡ್ ಆಗುತ್ತೆ, ಅಲರ್ಟ್ ಆಗಿರಿ ಅಂತಂದ್ರೆ ಇನ್ನು ಯಾವ ಹಂತದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಇದ್ದಾನೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೆಂಟ್ರಲ್ ಜೈಲ್ ಕಂಪ್ಲೀಟ್ ಕಬ್ಜಾವನ್ನ ಮಾಡಿಕೊಳ್ಳೋದಕ್ಕೆ ವಿಲ್ಸನ್ ಗಾರ್ಡನ್ ನಾಗ ಪ್ರಯತ್ನ ಪಡ್ತಾ ಇದ್ದಾನೆ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ನೋಡಿ, ಈಗ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಈ ಒಂದು ಫೋಟೋವನ್ನು ನಾವೇನು ನೋಡ್ತಾ ಇದೀವಲ್ಲ, ಇಲ್ಲಿ ಆರೋಪಿ ನಂಬರ್ 2 ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿರುವಂಥ ಆರೋಪಿ ಕೂತಿದ್ದಾರೆ. ಅದೊಂದು ಗಾರ್ಡನ್ ಅಲ್ಲಿ ಕೂತಿರುವಂಥದ್ದು. ಮತ್ತೊಂದು ಕಡೆ ರೌಡಿ ಶೀಟರ್ ಆಗಿರುವಂಥ ವಿಲ್ಸನ್ ಗಾರ್ಡನ್ ನಾಗ, ಅದೇ ರೀತಿಯಾಗಿ ದರ್ಶನ್ ಅವರ ಮ್ಯಾನೇಜರ್ ಆಗಿರುವಂಥ ನಾಗರಾಜ್, ಚಂದ್ರಶೇಖರ್ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಾಗರಾಜ್ A11 ಆರೋಪಿ ಆಗಿದ್ದಾನೆ. ಶ್ರೀಲಕ್ಷ್ಮಿ, ನೋಡಿ, ಈ ಸನ್ನಡತೆ ಆಧಾರದಲ್ಲಿ ಒಂದಷ್ಟು ಕೈದಿಗಳನ್ನ ಹೊರಗಡೆ ಬಿಡುವಂಥ ಸಂದರ್ಭದಲ್ಲಿ, ಗಣೇಶ ಹಬ್ಬ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಮಾಧ್ಯಮದವರನ್ನ ಒಳಗಡೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನ ಮಾಡ್ತಾರೆ. ನಾವು ಕೂಡ ಅದೇ ವರದಿಯನ್ನ ಮಾಡೋದಕ್ಕೆ ಒಂದು 3-4 ಬಾರಿ ನಾವು ಸೆಂಟ್ರಲ್ ಜೈಲ್ನ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಏನೆಲ್ಲ ಇರುತ್ತೆ ಅಂತೇಳಿ ನಾವು ಒಂದಷ್ಟು ಗಮನಿಸಿದ್ವಿ. ಆದರೆ ಈಗ ನೋಡಿ, ಇದು ಗಮನಿಸ್ತಾ ಇದೀವಲ್ಲ, ಈ ಒಂದು ಫೋಟೋ ಗಮನಿಸ್ತಾ ಇದೀವಲ್ಲ, ಇದು ಎಲ್ಲಿದೆ ಅಂತಂದ್ರೆ ಈ ಸೆಂಟ್ರಲ್ ಜೈಲ್ನ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆಯೇ ಎಡಭಾಗಕ್ಕೆ ತಿಳಿದುಕೊಂಡ್ರೆ ಅಲ್ಲಿ ಸ್ಪೆಷಲ್ ಸೆಲ್ ಅಂತ ಬರುತ್ತೆ. ಆ ಸ್ಪೆಷಲ್ ಸೆಲ್ ಆದ್ಮೇಲೆ ಅಲ್ಲಿ ಒಂದು ಗಾರ್ಡನ್ ಬರುತ್ತೆ. ಆ ಒಂದು ಗಾರ್ಡನ್ ಅಲ್ಲಿ ಇರುವಂತ ಚೇರ್ಗಳೇನಿದೆ ಅಲ್ಲಿ ಕೂತಿರುವಂತ ಫೋಟೋ ಇದು. ಸ್ಪೆಷಲ್ ಬ್ಯಾರೆಕ್ಗಳು ಅಂತ ಹೇಳಿ ಬರ್ತಂಥದ್ದು ಸ್ಪೆಷಲ್ VIP ಗಳಿಗೆ ಕೊಡುವಂತ ಒಂದು ಬ್ಯಾರೆಕ್. ಅಲ್ಲಿ VIP ಸೆಲ್ ಅಂತ ಬೇರೆ ಇರುತ್ತೆ, ಸ್ಪೆಷಲ್ ಬ್ಯಾರೆಕ್ ಅಂತ ಬೇರೆ ಇರುತ್ತೆ. ಜೊತೆಗೆ ಕೈದಿಗಳಿಗೆ, ರೌಡಿಗಳಿಗೆ ಕೊಡುವಂತ ಬ್ಯಾರೆಕ್ಗಳು ಬೇರೆ ತರ ಇರುತ್ತೆ. ಆದ್ರೆ ಆ ಬ್ಯಾರೆಕ್ಗೂ ಈ ಸ್ಪೆಷಲ್ ಬ್ಯಾರೆಕ್ನ ಮಧ್ಯಭಾಗದಲ್ಲಿರುವಂತ ಈ ಒಂದು ಗಾರ್ಡನ್ ನೋಡಿ, ಈಗ ಇದಕ್ಕೆಲ್ಲ ಅವಕಾಶ ಇದೆ. ಗೊತ್ತು, ಜೈಲಲ್ಲಿ ಯಾವ ರೀತಿಯಾಗಿ ಸಿಗರೇಟ್ ಮಾರಾಟ ಆಗುತ್ತೆ, ಒಂದು ಸಿಗರೇಟ್ ಎಷ್ಟಕ್ಕೆ ಮಾರಾಟ ಆಗುತ್ತೆ ಎಲ್ಲರಿಗೂ ಕೂಡ ಗೊತ್ತಿದೆ. 1000 ರೂಪಾಯಿ ಕೊಡಬೇಕು ಒಂದು ಪ್ಯಾಕ್ ಸಿಗರೇಟ್ಗೆ. ತುಂಬಾ ಜನ ಜೈಲಿಂದ ಹೊರಗಡೆ ಬಂದವರು ಈ ನೋವನ್ನ ಹೊರ ಹಾಕಿದ್ರು. ಈಗ ಓಕೆ, ಸಿಗರೇಟ್ ಸಿಗುತ್ತೆ, ಒಪ್ಕೊಳ್ಳೋಣ. ಆದ್ರೆ ಈ ರೀತಿಯಾಗಿ ರಾಜಾತಿಥ್ಯ 5 ಸ್ಟಾರ್ ಹೋಟ್ಲಲ್ಲಿ ಗಾರ್ಡನ್ ಅಲ್ಲಿ ಕುತ್ಕೊಂಡಾಗ, ರೆಸಾರ್ಟ್ ಅಲ್ಲಿ ಕುತ್ಕೊಂಡಂತೆ ಕುತ್ಕೊಂಡಿದ್ದಾರೆ ನೋಡಿ. ಎಲ್ಲರೂ ಕೂಡ ಚೇರ್ ಹಾಕೊಂಡಿದ್ದಾರೆ. ಚೇರ್ನ ಮೊದಲೇ ಟೇಬಲ್ ಅನ್ನ ಕೂಡ ಇಟ್ಟಿದ್ದಾರೆ. ಈ ಎಲ್ಲ ವ್ಯವಸ್ಥೆ ಜೈಲಲ್ಲಿ ಇದೆಯಾ? ಓಕೆ, ನಾವು ಸಿಗರೇಟ್ ಸಿಗುತ್ತೆ, ಡ್ರಗ್ಸ್ ಸಿಗುತ್ತೆ, ಮತ್ತೊಂದು ಸಿಗುತ್ತೆ ಅಂತ ಒಪ್ಕೊಳ್ಳೋಣ. ಆದ್ರೆ ಈ ರೀತಿಯಾಗಿ ರಾಜಾತಿಥ್ಯ ಚೇರ್ಗಳನ್ನ ಯಾರು ಕೊಟ್ಟಿದ್ದು ಚೇರ್? ಹಾಗಾದ್ರೆ ಇದು ಜೈಲ ಅಥವಾ 5 ಸ್ಟಾರ್ ಹೋಟೆಲ್ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ದರ್ಶನ್ ಫೋಟೋ ಎನ್ನಲಾದ ಫೋಟೋ ಹೇಗ್ ಲೀಕ್ ಆಯ್ತು? ಹಾಗಾದ್ರೆ ಮೊಬೈಲ್ ಬಳಸ್ತಾ ಇದ್ದಾರಾ ಖೈದಿಗಳು? ಕೊಲೆ ಆರೋಪಿ ದರ್ಶನ್ಗೆ ನೋಡಿ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಡ್ಲಾಗಿದೆ ಅಂತ. ಅದಕ್ಕೆ ಮೋಸ್ಟ್ಲಿ ಸಿಸಿಬಿ ರೇಡ್ ಮಾಡಿದ್ದು ಕೂಡ ಜೈಲಲ್ಲಿರೋ ದರ್ಶನ್ ಫೋಟೋ ಲೀಕ್ ಆಗಿದ್ ಹೇಗೆ? ಹಾಗಾದ್ರೆ ಯಾರ್ದೋ ಮೊಬೈಲ್ ಮುಖಾಂತರ ಹೊರಗಡೆ ಬಂದಿರ್ಬೇಕಲ್ವಾ, ಇದು ಲೀಕ್ ಆಗಿರ್ಬೇಕಲ್ವಾ? ಮಾಧ್ಯಮಗಳಿಗೆ ಸಿಗತ್ತೆ ಅಂತ ಆದ್ರೆ ಯಾರ್ದೋ ಒಂದು ಮೊಬೈಲ್ ಮುಖಾಂತರ ಈ ಒಂದು ಫೋಟೋ ಲೀಕ್ ಆಗಿರ್ಬೇಕಲ್ವಾ? ಮೊಬೈಲ್ ಯೂಸ್ ಮಾಡಕ್ ಕೂಡ ಅವಕಾಶ ಇದೆಯಾ ಜೈಲಲ್ಲಿ? ಅದನ್ನು ಕೂಡ ಒದಗಿಸ್ಕೊಡ್ತಾ ಇದ್ದಾರಾ ಅಧಿಕಾರಿಗಳು? ಇವರು ಆರೋಪಿಗಳ ಹೇಳ್ದಂಗೆ ನಡ್ಕೊಳ್ತಾ ಇದ್ದಾರಾ? ಈ ವಿಲ್ಸನ್ ಗಾರ್ಡನ್ ನಾಗ ಇಡೀ ಜೈಲನ್ನ ಕಂಟ್ರೋಲ್ ಮಾಡಕ್ಕೆ ಹೊರಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಈತ ಹೇಳಿದ ಹಾಗೆ ಅಧಿಕಾರಿಗಳು ನಡ್ಕೊಳ್ತಾರಾ?
ಜೈಲು ಅಧಿಕಾರಿಗಳಿಗೆ ತಿಂಗಳಿಗಿಂತಿಷ್ಟು ಅಂತ ಫಿಕ್ಸ್ ಮಾಡಿಬಿಟ್ಟಿದಾರ. ಆನ್ಲೈನ್ ಮೂಲಕ ಕೂಡ ನಾನ್ ವೆಜ್ ಆರ್ಡರ್ ಮಾಡ್ತಾರಂತೆ. ನೋಡಿ ಎಷ್ಟೊಂದು ವಿಚಾರಗಳು. ಹಾಗಿದ್ರೆ ಇದನ್ನ ಕೂಡ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ಜೈಲಲ್ಲಿ ಎಲ್ಲ ಸಿಗುತ್ತೆ, ಎಲ್ಲಾ ರಾಜಾತಿಥ್ಯವೂ ಸಿಗುತ್ತೆ ಅನ್ನೋಂಥದ್ದನ್ನ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ಆ ನಂತರ ಜೈಲ್ಗೆ ಸಿಸಿಬಿ ರೇಡ್ ಆಗಿದ್ದಂಥದ್ದು. ಓಕೆ, ಇದು ಜೈಲಲ್ಲಿ ದರ್ಶನ್ ಜೈಲಲ್ಲಿ ಇರೋದು ಎನ್ನಲಾದಂತ ಒಂದು ಫೋಟೋ. ನಮ್ಮ ಜೊತೆ ರೇಣುಕಾ ಸ್ವಾಮಿ ತಂದೆ ಶಿವಣ್ಣಗೌಡರ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಮೇಡಮ್ ಅವರೇ. ಸರ್, ಕಳೆದ ಹಲವು ದಿನಗಳಿಂದ ನೀವು ಅನುಭವಿಸಿರ್ತಕ್ಕಂಥ ವೇದನೆ, ನೀವು ಪಟ್ಟಿರ್ತಕ್ಕಂಥ ಸಂಕಟ ಖಂಡಿತವಾಗ್ಲೂ ಇಡೀ ಕರ್ನಾಟಕದ ಜನ ನೋಡಿದ್ದಾರೆ. ಈಗ ಕೊಲೆ ಆರೋಪಿ ದರ್ಶನ್ ಆರಾಮಾಗಿ ಐಷಾರಾಮಿಯಾಗಿ ಜೈಲಲ್ಲಿ ಇದ್ದಾರೆ. ಏನ್ ಹೇಳಕ್ ಬಯಸ್ತೀರಿ? ಫೋಟೋ ನೀವು ನೋಡಿರ್ತೀರಾ ನಮ್ಮ ತೆರೆ ಮೇಲೆ? ಇಲ್ಲ, ನೋಡಿಲ್ಲ ನಮ್ಮ ಮೇಡಮ್ ಅವರೇ. 2 ತಿಂಗಳಾಯ್ತು ನಾವು ಟಿವಿ ಹಾಕಕ್ ಹೋಗಿಲ್ಲ. ನಮಗೆ ಅದು ಘಟನೆಗಳು ಕೇಳಿ ನೋಡಿದ್ರೆ ನಮಗೆ ಬಹಳ ಸಂಕಟ ಆಗೋದ್ರಿಂದ ನಾವು ಹಾಕಿಲ್ಲ, ಗೊತ್ತಿಲ್ಲ. ಒಂದ್ ವೇಳೆ ತಾವು ಹೇಳ್ತಾ ಇರೋದು ಸತ್ಯ ಅಂದ್ರೆ ಅದು ನಮಗೆ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕಂತಾನೆ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ನಮಗೆ ನಮ್ಮ ಸಂಕಟ ನಮ್ಗೆ ಗೊತ್ತು, ನಮ್ಗೆ ಏನಂತ. ನಾವು ಇಲ್ಲಿವರೆಗೂ ನಾವೇನಂದ್ರೆ ನಮ್ಮ ನ್ಯಾಯಾನಂಗೇನೋ ಸರ್ಕಾರ ಎಲ್ಲ ನಂಬಿದೀವಿ, ಪೊಲೀಸ್ ಅಧಿಕಾರಿಗಳು ನಂಬಿದೀವಿ. ಅವರು ನ್ಯಾಯ ಕೊಡ್ತಾರೆ, ತಪ್ಪ ಶಿಕ್ಷೆ ಕೊಡ್ತಾರೆ ಅಂತಾನೆ ನಾವು ಇಲ್ಲಿವರೆಗೂ ನಂಬಿದೀವಿ. ಅಲ್ಲಿವರೆಗೂ ಮಾಡ್ತಾ ಇರೋದು ಸರಿ ಇದೆ ಅನ್ಸಿತ್ತು. ಆದ್ರೆ ತಮ್ಮ ವರದಿ ಪ್ರಕಾರ ಏನಂತ ಆಗಿದೆಯೋ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ಅದು ತಾವು ಬಯಲು ಎಳಿತಿದ್ರಿ. ಸರ್ಕಾರ ಈ ಬಗ್ಗೆ ಚಿಂತನೆ ಮಾಡ್ಬೇಕು ಅನ್ಸುತ್ತೆ ಅಷ್ಟೇನೆ. ಅಂದ್ರೆ ಪ್ರಶ್ನೆ ಇರುವಂತದ್ದು, ಒಬ್ಬ ಕೊಲೆ ಆರೋಪಿಗೆ, ಇಂಥ ಬರ್ಬರವಾದಂತ ಹೇಯ ಕೃತ್ಯ ಮಾಡಿರ್ತಕ್ಕಂಥ ಆರೋಪಿಗೆ ಜೈಲಲ್ಲಿ ಸಿಗರೇಟ್ ಸಿಗುತ್ತೆ, ಕಾಫಿ ಸಿಗುತ್ತೆ, ರಾಜಾತಿಥ್ಯ ಸಿಗತ್ತೆ, ಗಾರ್ಡನ್ ಅಲ್ಲಿ ಚೇರ್ ಹಾಕೊಂಡು ತಮ್ಮ ಪಟಾಲಮ್ಮು ಬಳಗನೆಲ್ಲ ಕಟ್ಕೊಂಡು ಆರಾಮಾಗಿ ಹರಟೆ ಹೊಡ್ಕೊಂಡು ಕೂತಿದ್ದಾರೆ ಅಂತ ನಕ್ಕೊಂಡು. ಸೊ ಇಷ್ಟೆಲ್ಲ ಆರಾಮಾಗಿರಕ್ ಸಿಗತ್ತೆ, ಅವ್ರು ಕೇಳಿದೆಲ್ಲ ಸಿಗತ್ತೆ ಅಂದ್ರೆ ಏನರ್ಥ? ಎಲ್ಲಿವರೆಗೆ ಬಂತಿದು ಅಂತ ಹೆಂಗೆ ರಿಯಾಕ್ಟ್ ಮಾಡ್ಬೇಕು ನನಗೆ ಗೊತ್ತಾಗ್ತಿಲ್ಲ ಮೇಡಮ್ ಅವರೇ. ನಾವೇನೋ ಕಾನೂನು, ಸರ್ಕಾರ ಮತ್ತೆ ನ್ಯಾಯಾಂಗ ನಂಬಿದೀವಿ. ಇಲ್ಲಿ ಏನ್ ನಡೀತಿದೋ ಮಾಧ್ಯಮದ ಅದು ಗೊತ್ತಿಲ್ಲ. ನಿಮ್ ಮಾಧ್ಯಮದ ಮುಖಾಂತರ ಗೊತ್ತಾಗ್ತಾ ಇರೋದು. ಆದ್ರೂ ಈ ಬಗ್ಗೆ ಪೊಲೀಸ್ ಸರ್ಕಾರ ಪರಿಶೀಲನೆ ದಯಮಾಡಿ ಅವರಲ್ಲಿ ಕೈ ಮುಗಿದು ಕೇಳ್ತೀವಿ, ಪರಿಶೀಲನೆ ಮಾಡಿ ಅದಕ್ಕೆ ನೋಡಿ ಸೂಕ್ತ ಇದನ್ ಮಾಡ್ರಿ ಅಂತ ನಾವ್ ಕೇಳ್ಕೋಬಹುದು. ಅಷ್ಟು ಬಿಟ್ರೆ ನಾನು ಏನು ಆಕ್ಟ್ ಮಾಡಕ್ ಆಗ್ತಿಲ್ಲ. ಯಾಕಂದ್ರೆ ನಮ್ಮ ಸಂಕಟ ನಮಗೆ ಅದ್ರಲ್ಲೇ ಮುಳುಗಿ ಹೋಗ್ಬಿಟ್ಟಿದ್ವಿ, ಕಣ್ಣೀರಲ್ಲೇ ಕೈ ತೊಳಿತಾ ಇದೀವಿ. ನಮ್ಮ ಮನೆ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಅಂತದ್ರಲ್ಲಿ ನಾವ್ ಇವ್ರನ್ನ ಏನ್ ಮಾಡ್ಬೇಕು ನಾನು? ನನಗೆ ನಾವಂತೂ ಇಲ್ಲಿವರೆಗೂ ನ್ಯಾಯಾಂಗ, ಸರ್ಕಾರ, ಚೀಫ್ ಮಿನಿಸ್ಟರ್ ಎಲ್ಲ ನಂಬಿದೀವಿ. ಅವ್ರನ್ನ ನ್ಯಾಯದ ಕೊಡಿಸ್ತಾರೆ ಅಂತ ನಂಬಿದೀವಿ, ಇಲ್ಲಿವರೆಗೂ ನಂಬಿದೀವಿ. ಇದು ನಮ್ಮದು ನಂಬ್ತಿದೀವಿ. ಆ ರೀತಿ ನಮ್ಗೆ ನ್ಯಾಯ ಸಿಗುತ್ತೆ, ತಪ್ಪಿದ ಶಿಕ್ಷೆ ಆಗುತ್ತೆ ಅಂತ ನಂಬಿದೀವಿ ನಾವು. ಓಕೆ ಸರ್, ಓಕೆ ಓಕೆ, ಧನ್ಯವಾದಗಳು ಶಿವನಗೌಡ ಅವರೇ. ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿ. ದರ್ಶನ್ ಮುಖದಲ್ಲಿ ಯಾವುದೇ ಪಶ್ಚಾತ್ತಾಪ ಇಲ್ಲ. ನಾನು ಹಿಂದೆ ಹೇಳ್ತಾ ಇದ್ದೆ, ಫೋಟೋ ನೋಡಿದ ತಕ್ಷಣ ಆರಾಮಾಗಿ ಬಿಂದಾಸ್ ಆಗಿ ನಕ್ಕೊಂಡು ಒಂದು ರೀತಿಯ ಕ್ರಿಕೆಟ್ ನಗು ಬೇಕಾಗಿದೆಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಸುತ್ತಮುತ್ತ ತನ್ನದೇ ತಂಡದೊಂದಿಗೆ ದರ್ಶನ್ ಮುಖದಲ್ಲಿ ಯಾವುದೇ ಪಶ್ಚಾತ್ತಾಪ ಇಲ್ಲ, ಆರಾಮಾಗಿ ಕೂತ್ಕೊಂಡಿದ್ದಾರೆ. ಸಿಗರೇಟ್ ಸೇರ್ತಾ, ಕಾಫಿ ಹೀರ್ತಾ, ನಗ್ತಾ ಇರುವಂತ ಒಂದು ಫೋಟೋ ಲಭ್ಯ ಆಗಿದೆ. ಹೀಗಿರ್ತಾರ ಹಾಗಾದ್ರೆ ಅಂಥ ಬರ್ಬರವಾದಂಥ ಹೇಯ ಕೃತ್ಯ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಕಿಂಚಿತ್ತು ಪಶ್ಚಾತ್ತಾಪ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಹಾಗಾದ್ರೆ ಏನು ಉಪಯೋಗ? ಇಷ್ಟೆಲ್ಲ ನ್ಯಾಯಾಂಗ ವ್ಯವಸ್ಥೆ ಇದ್ದು, ಇಷ್ಟೆಲ್ಲ ತನಿಖೆ ನಡೆದು ಏನು ಉಪಯೋಗ? ಆರೋಪಿಗಳು, ಇಂಥ VVIPಗಳು ಅಥವಾ ಪ್ರಭಾವಿ ವ್ಯಕ್ತಿಗಳು ಏನ್ ಬೇಕಾದ್ರೂ ಮಾಡಿ ದಕ್ಕಿಸ್ಕೊಳ್ಬಹುದಾ? ಈ ಎಲ್ಲ ಪ್ರಶ್ನೆಗಳನ್ನ ಈ ಫೋಟೋ ಹುಟ್ಟು ಹಾಕ್ತಾ ಇದೆ. ಆರಾಮಾಗಿ ಐಷಾರಾಮಿಯಾಗಿ ನೋಡಿ, ಆ ವಿಲ್ಸನ್ ಗಾರ್ಡನ್ ನಾಗ ಎಂಬಂಥ ಒಬ್ಬ ಇನ್ನೋರ್ವ ಆರೋಪಿ, ಆತ ಇಡೀ ಜೈಲನ್ನ ಕಂಟ್ರೋಲ್ ಮಾಡೋಕ್ ನೋಡ್ತಾ ಇದ್ದಾನೆ. ಆತನ ಜೊತೆ ಸ್ನೇಹ ಬೆಳೆಸ್ಕೊಂಡು ಏನ್ ಮಾಡಕ್ ಹೊರಟಿದ್ದಾರೆ ಇವರು ದರ್ಶನ್? ಹಾಗಾದ್ರೆ ಅಲ್ಲಿ ಬೇಕಾದಂಥ ಸೌಲಭ್ಯಗಳನ್ನ ಒದಗಿಸ್ಕೊಂಡು ಆರಾಮಾಗಿದ್ದು ಮನುಷ್ಯ ಪ್ಯೂರಿಫೈ ಆಗೋದು ಯಾವಾಗ? ಪಶ್ಚಾತ್ತಾಪನೆ ಪಡೆದೇ ಹೋದ್ರೆ, ಇಂಥದ್ದೊಂದು ಘಟನೆ ನಡೀತಲ್ಲ, ತನ್ನ ಹೆಸರಿನಲ್ಲಿ ಹೀಗೆಲ್ಲ ಆಗ್ತಾ ಇದೆಯಲ್ಲ ಅಂತ ಆದ್ರೂ ಮನುಷ್ಯನಿಗೆ ಪಶ್ಚಾತ್ತಾಪ ಬೇಕಲ್ವಾ? ಕೊಲೆ ಮಾಡಿದ್ ಹೌದೋ ಅಲ್ವೋ ಅನ್ನೋದನ್ನ ನ್ಯಾಯಾಂಗ ನಿರ್ಧಾರ ಮಾಡತ್ತೆ. ಆದ್ರೆ ಹಿಂಗೆಲ್ಲ ಆಗ್ತಾ ಇದೆಯಲ್ಲ ಅನ್ನೋವಂಥದ್ದು ಅದು ಕೂಡ ಇಲ್ಲ. ಜೈಲಿಗೆ ಹೋದ್ರೂ ಇಲ್ಲ ಅಂತಂದ್ರೆ ಏನ್ ಹೇಳ್ಬೇಕು? ಮನೆ ಊಟ ಕೇಳಿ ದರ್ಶನ್
ಕೋರ್ಟ್ ಮೆಟ್ಲನ್ನ ಹತ್ತಿದ್ರು. ಅಯ್ಯೋ ಅಯ್ಯೋ ಅಯ್ಯೋ, ಏನು ಅವ್ರಿಗೆ ಸಿಂಪತಿ, ಏನು ಕೆಲವರು ಸ್ಯಾಂಡ್ಲ್ವುಡ್ನವರು ಅವ್ರಿಗೆ ಸಿಂಪತಿ ವ್ಯಕ್ತಪಡಿಸಿದ್ದೇನು, ಪಾಪ ಎಲ್ಲರಿಗೂ ಊಟ ಕೊಡಿಸ್ತಿದ್ರು, ಅವ್ರಿಗೆ ಊಟ ಇಲ್ಲ ಅಂತೆಲ್ಲ. ಸಿಗರೇಟ್ ಹಿಡ್ಕೊಂಡು ಆರಾಮಾಗಿ ಕೂತಿದಾರಲ್ರಿ ಚೇರ್ ಮೇಲೆ, ಇನ್ನೇನು ಊಟಕ್ಕೇನು ಕಮ್ಮಿ ಆಗಿರುತ್ತೆ. ಆನ್ಲೈನಲ್ಲೇ ಎಲ್ಲ ಆರ್ಡರ್ ಮಾಡ್ತಾರಂತೆ ಜೈಲಲ್ಲಿ, ನಾನ್ ವೆಜ್ ಕೂಡ ಸಿಗುತ್ತಂತೆ. ಸಿಗರೇಟ್ ಹಿಡಿದು ಕಾಫಿ ಮಗ್ ಹಿಡ್ಕೊಂಡು ಆರಾಮಾಗಿ ಲಾನಲ್ಲಿ ಕೂತಿರೋರಿಗೆ ಹಾಗಾದ್ರೆ ಇನ್ನೂ ಏನೇನು ಕೇಳಿದ್ದು ಸಿಗುತ್ತೋ ಅನ್ನೋಂಥ ಪ್ರಶ್ನೆ ಎದ್ದಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಮನೆಯೂಟ ಬೇಕು ಅಂತ ಓಹೋಹೋ ಏನು ಅರ್ಜಿ ಮೇಲೆ ಅರ್ಜಿ ಗುರಾಯಿಸಿದ್ರು ಕೋರ್ಟ್ಗೆ. ಕೋರ್ಟ್ ಅದನ್ನ ಅಧಿಕಾರಿಗಳಿಗೆ ನಿರ್ಧಾರ ಮಾಡಿ